ಪದ್ಮನಾಭ್ ಹೇಳಿಕೆಯನ್ನ ಆಧರಿಸಿ ಹರೀಶ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಇವತ್ತು ಸಂಜೆಯ ಒಳಗೆ ಬಂಧನ ಆದ್ರೂ ಆಗಬಹುದು ಅನ್ನೋ ಮಾಹಿತಿ ಯಥೇಚ್ಛವಾಗಿ ಕೇಳಿ ಬರ್ತಿದೆ. ನೋಡಿ, SIT ತನಿಖೆ ಆಗ್ಲಿ, SIT ತನಿಖೆ ಮಾಡ್ಲಿ ಅಂತ ಇದ್ರು. ಬಟ್ SIT ತನಿಖೆಯಿಂದ ನೋ ಯೂಸ್ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ SIT ರಾಜ್ಯ ಸರ್ಕಾರದ ಅಧೀನದಲ್ಲಿರುತ್ತೆ. SIT ವಿಚಾರಣೆ ನೋಟಿಸ್ ಕೊಟ್ರೇನೆ ಹೋಗಿಲ್ಲ ಇವರು. SIT ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಹೋಗ್ಲಿಲ್ಲ. ಸೊ ಅದಾದ ನಂತರ ಇಡೀ ದಾಳಿಯನ್ನ ಮಾಡತ್ತೆ. ಏಕಾಏಕಿ ಹವಾಲಾದಂದಿಗೆ ಬಳಸಿದಂತಹ ಹಣ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಎಲ್ಲವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಬಹುಕೋಟಿ ಅಕ್ರಮ, ಒಂದೆರಡಲ್ಲ 187 ಕೋಟಿ. ಕಣ್ಣಿಂದಾನೂ ನೋಡಿಲ್ಲ ನೋಡಿ ನಾವೆಲ್ಲ ಆ ಕೋಟಿನ ಹಗರಣ ಮಾಡಿದ್ದಾರೆ. ಅದರಲ್ಲಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಡ್ರಿಲ್ ಮಾಡ್ತಾ ಇದೆ. ಸರಿಸುಮಾರು 2-3 ತಾಸಿನಿಂದ ಹರೀಶ್, ಈ ನಾಗೇಂದ್ರ ಅವರ PA ಏನಿದ್ದಾನೆ ಹರೀಶ್, ಆತನನ್ನ ಡ್ರಿಲ್ ಮಾಡ್ತಿದ್ದಾರೆ. ಜೊತೆಗೆ ನಾಗೇಂದ್ರ ಆಪ್ತ ನಾಗರಾಜ್ ಅನ್ನೋರ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಲಗಳ ಪ್ರಕಾರ ಶತಾಯ ಗತಾಯ ಇವತ್ತು ಸಂಜೆಯ ಒಳಗಾಗಿ ಬಂಧನವಾಗುತ್ತೆ ಬಿ ನಾಗೇಂದ್ರ. ಈ ಕೇಸ್ಗೆ ಸಂಬಂಧಪಟ್ಟಂತೆ, ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ದೇ ಬಂತು. ರಾಜೀನಾಮೆ ಕೊಟ್ಟರು ಬಿಟ್ರೆ ಅದರಿಂದ ಏನೂ ಆಗ್ಲಿಲ್ಲ, ತನಿಖೆ ಆಗ್ಲಿಲ್ಲ, ಮತ್ತೊಂದು ಮಗದೊಂದು ಏನೂ ಇಲ್ಲ. ಕೈ ಕಟ್ಟಿ ಕೂತಿದ್ರು ಅಧಿಕಾರಿಗಳು. ಇದೀಗ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ತಲಾಶು ಮಾಡ್ತಾ ಇದ್ದಾರೆ. ಅಕ್ರಮ ಎಸಗಿದ್ದ ನಿಗಮದ MD ಪದ್ಮರಾಜ್, ಆತ ಅಕ್ರಮ ಮಾಡಿರೋದು ಬೆಳಕಿಗೆ ಬಂದಿದೆಯಂತೆ. ಆತನ ಅಕ್ರಮ ಬಯಲಾಗಿದೆ. ಅಕ್ರಮ ಹಣ ವರ್ಗಾವಣೆಗೆ ಮತ್ತೊಂದು ಬ್ಯಾಂಕ್ ಖಾತೆಯನ್ನ ಉಪಯೋಗಿಸಿದ್ರು ಅನ್ನೋ ಮಾಹಿತಿ ಇದೆ. ಪದ್ಮರಾಜ್ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಹಗರಣ ನಡೆದಿದೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇದು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಂಡಲ್ಲಿ ಲೂಟಿ, ದಲಿತರ ಹಣವನ್ನು ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ನೇರವಾಗಿ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿದ್ರು, ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು. ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಬರ್ತದೆ. ಏನೊಂದು CBI ತನಿಖೆಯನ್ನು ಪ್ರಾರಂಭವಾದ ತಕ್ಷಣವೇ ಅಲ್ಲಿ ಇಡಿ ಪಿಕ್ಚರಿಗೆ ಬಂತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಕ್ಚರಿಗೆ ಬಂದು ಇವತ್ತೇನು ಮನಿ ಲಾಂಡ್ರಿಂಗನ್ನು ಆಗಿರೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಹಣ ಹೊಡೆದಿರೋದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಹಣ ವಾಪಸ್ ಪಡ್ಕೊಳ್ತಾ ಇದ್ದೀವಿ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನೋಡಿದ್ದೀರಿ, ಈ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಈ ಬಡ್ಡಿ ವ್ಯಾಪಾರ ಮಾಡಿ ಹಣ ಕೊಟ್ಟಿದ್ದು ಹಣ ವಾಪಸ್ ತಗೊಳ್ತಿದೆ ಅಂತ. ಈ ಮನಿ ಲಾಂಡ್ರಿಂಗನ್ನು ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಮನಿ ಲಾಂಡ್ರಿಂಗ್ ಮಾಡಿರುವಂಥ ವಿಶೇಷ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಮನಿ ಲಾಂಡ್ರಿಂಗ್ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಅಂದ್ರೆ ಸಣ್ಣ ಹಗರಣ ಅಲ್ಲ, ಸರ್ಕಾರದ ಖಜಾನೆನೇ ಹಗಲು ದರೋಡೆ. ಅದಕ್ಕೆ ಇಡೀ ಸರ್ಕಾರನೇ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ನಾನು ಒತ್ತಾನೆ. ಸರ್, ಈಗ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಅಂದ್ರೆ ಸಣ್ಣ ಹಗರಣ. ಸಾರ್ವಜನಿಕ ಚರ್ಚೆಯಲ್ಲಿರುವಂಥ ವಿಷಯ ಮೈಸೂರಿನ ಮೂಡಾ ಹಗರಣ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಹಗರಣ ಇರ್ಬೋದು, SCP TSP ಅನುದಾನದ ದುರ್ಬಳಕೆ ಇರ್ಬೋದು. ಇವೆಲ್ಲವೂ ಕುರಿತಂತೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ. ನಾವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನೈತಿಕ ಹೊಣೆ ಮತ್ತು ಮೇಲ್ಪಂಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಬೇಕು. ಅವರು ತನ್ನ ರಾಜೀನಾಮೆಯ ಮೂಲಕ ಮೂಡಾ ಹಗರಣದಲ್ಲಿ ಈಗ ಮೇಲ್ನೋಟಕ್ಕಿರುವ ಸಾಕ್ಷಿಗಳೇ ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ, ಅಲ್ಲಿಯ ಭ್ರಷ್ಟಾಚಾರದ
ರೂವಾರಿ ಅವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಒಂದು ಗಾದೆ ಮಾತಿದೆಯಲ್ವಾ, ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಉಪ್ಪು ತಿಂದವರು ನೀರು ಕುಡಿಬೇಕು, ಇವೆಲ್ಲ ಆಗಲೇಬೇಕಾಗಿರೋ ಸಂಗತಿ ಅಲ್ವಾ. ಇನ್ನೂ 187 ಕೋಟಿ ರೂಪಾಯಿನಲ್ಲಿ ಭಾಳಷ್ಟು ಹಣ ಎಲ್ಲಿ ಹೋಗಿದೆ ಅನ್ನೋದು ಪತ್ತೆ ಆಗಬೇಕು. ಇಲ್ಲಿರೋ ಪೊಲೀಸರು ಪತ್ತೆ ಹಚ್ಚೋದ್ರೊಳಗೆ ಅವ್ರಿಗೆ ಪಾಪ ಸಾಮರ್ಥ್ಯ ಇದ್ದರೂ ಕೂಡ ಅಸಹಾಯಕರಾಗಿದ್ದಾರೆ. ಪೊಲೀಸರಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳಲ್ಲ, ಸಾಮರ್ಥ್ಯ ಇದ್ದರೂ ಅಸಹಾಯಕರಾಗಿದ್ದಾರೆ. ಇಡಿಯೇ ತಾನೇ ಮಾಡಬೇಕಾಗಿರೋದು. ಇಡಿ ಮಾಡ್ದಲೇ ನಮಗೂ ನಿಮಗೂ ಇಲ್ಲಿ ಕೆಲಸ ಇದೆ. ನಾವು ನೀವು ಇಡಿ ಮಾಡಿದ್ದನ್ನು ಹೇಳ್ಬೋದು. ರೈಡ್ ಮಾಡಬೇಕಾಗಿರೋದು, ಎಲ್ಲಿ ಹೋಯ್ತು ಅಂತ ಪತ್ತೆ ಹಚ್ಚಬೇಕಾಗಿರೋದು ಅದು ಇಡಿಯದ್ದೇ ಕೆಲಸ. ಇಡಿನೇ ಮಾಡಬೇಕು, CBI ಮಾಡಬೇಕು. ನಮ್ಮ SITಗೆ ಆಗದೇ ಇದ್ದಾಗ ಇನ್ನೇನು ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ CBI ಮಾಡಬೇಕು. ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವ್ನು ತೊಗೊಂಡಿರೋದು, 80% ಸರ್ಕಾರನೇ ನುಂಗಿರೋ ಅಂಥದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು. ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಏನೂ ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾಯಿದ್ರು, ಯಾರ್ರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ ಯಾಕಂದರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತೈತೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ಟರು ಇವರು? SIT ಪ್ಯಾರಲಲ್ ಆಗಿ ಎಲ್ಲಾದ್ರೂ ಇತಿಹಾಸದಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ 2 ತನಿಖೆ ಆಗೋಕ್ಕೆ ಸಾಧ್ಯನಾ? ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ SITಯಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು 100%. ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಂಗ್ರಿಲಾ ಹೋಟ್ಲು ಹೇಳಿದಾರಲ್ಲ, ಅವನೇ ಯಾರು MDನೇ ಹೇಳಿದಾನಲ್ಲ, MDನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಮುಂದುವರಿಬೋದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ ಹೇಳಿದ್ದಾರೆ. ಅಂದರೆ 100%. ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಂಗ್ರಿಲಾ ಹೋಟ್ಲು ಹೇಳಿದಾರಲ್ಲ, ಅವನೇ ಯಾರು MDನೇ ಹೇಳಿದಾನಲ್ಲ, MDನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಮುಂದುವರಿಬೋದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು. ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರೆಳಿದರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು